ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಕೇವಲ 146 ರನ್ಗಳಿಗೆ ಆಲ್ಔಟ್ ಆಗಿದೆ. ಇನ್ನು ಭಾರತದ ಸ್ಪಿನ್ನರ್ಗಳ ಮುಂದೆ ಮಂಡಿಯೂರಿದೆ ಪಾಕಿಸ್ತಾನ. ಇನ್ನು ಭಾರತಕ್ಕೆ ಕೇವಲ 147 ರನ್ಗಳ ಟಾರ್ಗೆಟ್ ನೀಡಿದ್ರು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು. ಪಾಕಿಸ್ತಾನದ ಪರ ಆರಂಭಿಕರಾಗಿ ಬಂದ ಸಾಬಿಬ್ಜಾದಾ ಫರ್ಹಾನ್ ಹಾಗೂ ಫಕರ್ ಜಮಾನ್ ಭರ್ಜರಿ ಆರಂಭ ಒದಗಿಸಿದ್ರು. ಮೊದಲ ವಿಕೆಟ್ಗೆ ಸಾಬಿಬ್ಜಾದಾ ಫರ್ಹಾನ್ ಹಾಗೂ ಫಕರ್ ಜಮಾನ್ ಕೇವಲ 9.4 ಓವರ್ಗಳಲ್ಲಿ 84 ರನ್ಗಳ ಭರ್ಜರಿ ಆರಂಭ ಒದಗಿಸಿದ್ರು. ಇನ್ನು ಭಾರತದ ವಿರುದ್ಧ ಸತತ 2 ಅರ್ಧಶತಕ ಸಿಡಿಸಿ ಅಪಾಯಕಾರಿಯಾಗಿ ಕಾಣಿಸ್ತಾ ಇದ್ದ ಸಾಹಿಬ್ಜಾದಾ ಫರ್ಹಾನ್ಗೆ ಕನ್ನಡಿಗ ವರುಣ್ ಚಕ್ರವರ್ತಿ ಪೆವಿಲಿಯನ್ ದಾರಿ ತೋರಿಸಿದ್ರು. 38 ರನ್ಗಳಲ್ಲಿ 57 ರನ್ ಬಾರಿಸಿದ್ದ ಸಾಹಿಬ್ಜಾದಾ ಫರ್ಹಾನ್ ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ತಿಲಕ್ ವರ್ಮಾಗೆ ಕ್ಯಾಚ್ ಇತ್ತು ಔಟ್ ಆದ್ರು. ಕೇವಲ 35 ಎಸೆತಗಳಲ್ಲಿ 2 ಸಿಕ್ಸರ್ 2 ಬೌಂಡ್ರಿ ಸಮೇತ 46 ರನ್ ಬಾರಿಸಿದ ಫಕರ್ ಜಮಾನ್ ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ಗೆ ಕ್ಯಾಚ್ ಇತ್ತು ಔಟ್ ಆದ್ರು. ವರುಣ್ ಚಕ್ರವರ್ತಿ ಬಳಿಕ ಕುಲ್ದೀಪ್ ಯಾದವ್ ಶೋ ಶುರುವಾಯಿತು. 2 ಬೌಂಡ್ರಿ ಸಮೇತ 14 ರನ್ ಬಾರಿಸಿದ್ದ ಸೈಮ್ ಅಯೂಬ್ ಕುಲ್ದೀಪ್ ಯಾದವ್ಗೆ ಮೊದಲ ಬಲಿಯಾದ್ರೆ ಮೊಹಮ್ಮದ್ ಹ್ಯಾರಿಸ್ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ರಿಂಕು ಸಿಂಗ್ಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರಿದ್ರು. ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಘಾ 7 ಎಸೆತಗಳಲ್ಲಿ 8 ರನ್ ಬಾರಿಸುವಷ್ಟರಲ್ಲಿ ಸುಸ್ತಾದ್ರು. ಕುಲ್ದೀಪ್ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ಗೆ ಕ್ಯಾಚ್ ಇತ್ತು ಔಟ್ ಆದ್ರು. ಕಳೆದ ಪಂದ್ಯದಲ್ಲಿ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿದ್ದ ಶಹೀನ್ ಶಾ ಅಫ್ರೀದಿ 0 ಸುತ್ತಿದ್ರು. ಇನ್ನು ಅಫ್ರೀದಿ ಕುಲ್ದೀಪ್ ಬೌಲಿಂಗ್ನಲ್ಲಿ LBW ಬಲೆಗೆ ಬಿದ್ರು. ಇನ್ನು ಅಫ್ರೀದಿ ಬೆನ್ನಲ್ಲೇ ಫಹೀಮ್ ಅಶ್ರಫ್ ಕೂಡ ಕುಲ್ದೀಪ್ ಬೌಲಿಂಗ್ನಲ್ಲೇ ಔಟ್ ಆದ್ರು. 6 ಫೈಟರ್ ಜೆಟ್ ಹೊಡೆದಿದ್ದೇವೆ ಅಂತ ಬಿಲ್ಡಪ್ ಕೊಟ್ಟಿದ್ದ ಹ್ಯಾರಿಸ್ ರೌಫ್ ಸ್ಟಂಪ್ಗಳು ಬುಮ್ರಾ ಬೌಲಿಂಗ್ನಲ್ಲಿ ಹಾರಿ ಹೋದ್ವು. ಇನ್ನು ಮೊಹಮ್ಮದ್ ನವಾಜ್ ಕೊನೆಯವರಾಗಿ ಪೆವಿಲಿಯನ್ ಸೇರಿದ್ರು. ಟೀಮ್ ಇಂಡಿಯಾ ಪರ ಕುಲ್ದೀಪ್ ಯಾದವ್ಗೆ 4, ವರುಣ್ ಚಕ್ರವರ್ತಿಗೆ 2 ಹಾಗೂ ಅಕ್ಷರ್ ಪಟೇಲ್ಗೆ 2, ಜಸ್ಪ್ರೀತ್ ಬುಮ್ರಾ 2 ವಿಕೆಟ್ ಪಡೆದರು.